ಸರ್, ವಿಜಯ್ ಸರು ಲೆಜೆಂಡ್ ಬಾಲಯ್ಯ ಅಂತ ಅವರ ಎದುರುಗಡೆ ಖಳನಾಯಕನಾಗಿ ಅಭಿನಯಿಸಿದರು. ಸೊ ಒಬ್ಬ ನಾಯಕನಿಗೆ ವೆಯ್ಟೇಜ್ ಬರಬೇಕು ಅಂದರೆ ಖಳನಾಯಕನು ಕೂಡ ಅಷ್ಟೇ ಫೇಮಸ್ಸು ಅಥವಾ ಅಷ್ಟೇ ಪವರ್ಫುಲ್ ಆಗಿರಬೇಕು ಅನ್ನೋಂಥದ್ದು ಒಂದು ವಾಡಿಕೆ. ಬಟ್ ಅವ್ರಿಗೆ ವಿಲನ್ ಆಗಿ ಆ್ಯಕ್ಟ್ ಮಾಡಲಿಕ್ಕೆ ತುಂಬ ಜನ ಸಿಗ್ತಾ ಇದ್ರು ಕೂಡ. ಬಟ್ ಅವ್ರು ನಿಮ್ಮನ್ನೇ ಚೂಸ್ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಕಾರಣಗಳಿರ್ಬೋದು. ಬಟ್ ಆದರೆ ಹೇಗಿತ್ತು ಅವರ ಎದುರುಗಡೆ ಮುಖಾಮುಖಿ ಆಗಿರುವಂಥ ಸನ್ನಿವೇಶ ಭೀಮಾ ಸೆಟ್ಟಲ್ಲಿ? ಮತ್ತು ಎಷ್ಟು ಪವರ್ಫುಲ್ ಆಗಿದೆ ನಿಮ್ಮ ಕ್ಯಾರೆಕ್ಟರು ಸಿನಿಮಾದಲ್ಲಿ, ಎಷ್ಟು ಸ್ಕ್ರೀನ್ ಸ್ಪೇಸ್ ನಿಮಗೆ ಕೊಟ್ಟಿದ್ದಾರೆ ಅವ್ರ ಎದುರುಗಡೆ ಗರ್ಜಿಸೋದಕ್ಕೆ, ಅಬ್ಬರಿಸೋದಕ್ಕೆ ಅನ್ನುವಂಥದ್ದು? ಬಿಗಿನಿಂಗ್ ಮೇಡಮ್ ಸ್ಟಾರ್ಟ್ ಮಾಡಿದ್ದು ನನ್ನಿಂದ ಸ್ಟಾರ್ಟ್ ಮಾಡಿದ್ರು. ನಾನು ನೋಡ್ತಾ ಇದ್ದೀನಿ ಸರ್ ಆ್ಯಕ್ಟ್ ಮಾಡ್ತಾರೆ. ಅವ್ರು ಆ್ಯಕ್ಟಿಂಗೇ ಮಾಡಿಲ್ಲ, ಅವ್ರು ಬೇರೆ ಡೈರೆಕ್ಷನ್ನೇ ಮಾಡ್ತಾರೆ, ನನ್ನೇ ಆ್ಯಕ್ಟ್ ಮಾಡಿಸ್ತಾಯಿದ್ರು. ಇದು ಇಷ್ಟೆಲ್ಲ ಮಾಡ್ತಾರಲ್ಲ, ಹೆಂಗೆ ಏನು ನಮಗೆ ಫಿಲಮ್ಗೆ ಫುಲ್ ಗೊತ್ತಿಲ್ಲ ಮೇಡಮ್, ಶೂಟಿಂಗ್ ಹೆಂಗೆ ನಡೆಯುತ್ತೆ, ಯಾವ ಥರ ಇರ್ತಾರೆ ಅಂತ ಹೇಳ್ಬಿಟ್ಟು. ಅಷ್ಟೊಂದು ಕಡೆ ಸಿನಿಮಾ ಬಿಗಿನಿಂಗು ನನಗೆ ಕ್ಯಾಮ್ರಾ ಫಿಯರ್ ಇದೆಲ್ಲ ಹೋಗೋದಕ್ಕೇ ಮುಂಚೆ ಒಳಗಡೆಯಿಂದ ನನಗೆ 2-3 ಮಂತ್ಸು ನನಗೆ ಟ್ರೈನಿಂಗ್ ಕೊಟ್ಟು ತಯಾರಿ ಮಾಡಿಬಿಟ್ರು. ಅದು ಮುಗ್ದು ಬರ್ತಾಯಿದ್ದೀನಿ, ಮತ್ತು ದೊಡ್ಡ ಕ್ಯಾಮ್ರಾ ಅದೆಲ್ಲೋ ಫಸ್ಟು ಫಿಯರ್ ಎಲ್ಲ ಹೋಗಿಸ್ಬಿಟ್ರು. ಅಗೇನ್ ಅದೆಲ್ಲ ಮುಗ್ದಾದ್ಮೇಲೆ ಬಾಲಯ್ಯ ಸರ್ ಮೂವಿ ಹೋಗೋಕ್ಕಿಂತ ಮುಂಚೆ ಒಂದು ಸೈಜ್ ಇದ್ದರು, ಒಂಥರ ಫಾರ್ಮಲ್ಲಿದ್ದರು. ಬರೋಕ್ಕಿಂತ ಬಂದಾಗ ಒಂದು ಫುಲ್ ಲೀನ್ ಆಗಿಬಿಟ್ಟು ಒಂಥರ ಬೇರೆ ಥರ ಚೇಂಜ್ ಓವರ್ ಕೊಟ್ಟರು. ಡೈಲಿ ಅವಾಗ 10,000 ಸ್ಟೆಪ್ಸು ವಾಕ್ ಮಾಡೋರು. ಅದಾದಮೇಲೆ ಇನ್ನೂ ಸ್ವಲ್ಪ ಬೇಕು ಅಂತ ಹೇಳ್ಬಿಟ್ಟು ಇವಾಗ 10,000ಇಂದ 13,000, 15,000 ಆಗಿ 20,000 ಇವಾಗ ಕವರ್ ಮಾಡ್ತಾಯಿದ್ದಾರೆ. ಆಲ್ಮೋಸ್ಟ್ ಒಂದು 4 hours ಆಗುತ್ತೆ. 20,000ಕಿಂತ ಒಂದು 20 ಕಿಲೋಮೀಟರ್ಸ್ ಆಗುತ್ತೆ ಟೋಟಲ್ ವಾಕ್ ಮಾಡಿ. ಇವಾಗ ಅಷ್ಟೂ ಟ್ರಿಮ್ ಆಗಿ ಅಷ್ಟು ಡೆಡಿಕೇಶನ್ ಆಗಿ ಮಾಡಿ ಬಂದರು. ಆಮೇಲೆ ನಾನು ನೋಡಿ ಶಾಕ್ ಆಗಿಬಿಟ್ಟೆ, ಸರ್ ಏನು ಸರ್ ಈ ಥರ ಚೇಂಜ್ ಓವರ್ ಅಂತ. ಮುಂಚೆ ನೀನು ನನಗಿಂತ ದೊಡ್ಡವನ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀಯಾ, ನಿನ್ಗೆ ಅದು ಬೇಕು, ನಾನು ನಿನ್ಗಿಂತ ಚಿಕ್ಕವನ್ ಕ್ಯಾರೆಕ್ಟರ್ ಮಾಡಿ ನನಗೆ ಇದು ಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ಚೇಂಜ್ ಓವರ್ ಮಾಡಿಕೊಂಡ್ರು. ಅದು ಏನೇ ಅವರು ದೇಹ ಕಡಿಮೆ ಮಾಡ್ಕೊಂಡು ಬಂದ್ರೂ ದುನಿಯಾವಿಜಿ ಸರ್ ಎಲ್ಲ ಮುಂದೆ ನಿಂತ್ಕೊಂಡಿರೋದು. ಅವ್ರನ್ನ ಗದರಿಸೋ ಥರ ಒಂದು ಸೀನ್, ಯಾವುದೋ ಒಂದು ಸೀನು, ಅವ್ರು ಬೈಯೋ ಥರ ಸೀನ್, ಯಾವುದೋ ಒಂದು ಸೀನ್ ಬಂದರೂ ಕೂಡ ಅವ್ರು ಬಂದು ನನ್ನ ಕಂಫರ್ಟಬಲ್ ಮಾಡಿ ಆ್ಯಕ್ಟ್ ಮಾಡಿಸಿದ್ದಾರೆ ಫುಲ್ಲು. ಅದು ಥಿಯೇಟ್ರಿಗೆ ನೋಡಿದ್ರೆ ತುಂಬ ಖುಷಿ ಅನಿಸುತ್ತೆ. ಅದ್ರ ಬಗ್ಗೆ ಆಫ್ಟರ್ ರಿಲೀಸು ತುಂಬ ಮಾತಾಡಬೇಕು ಮೇಡಮ್. ಮಂಜು ಸರ್, ಹೇಳಿ ಕೇಳಿ ನೀವು ಬಾಡಿ ಬಿಲ್ಡರು, ಸೊ ಬಾಡಿ ಮೇಂಟೈನ್ ಮಾಡಿರ್ತೀರ. ಬಟ್ ಪರ್ಟಿಕ್ಯುಲರ್ ಡ್ರ್ಯಾಗನ್ ಮಂಜು ಪಾತ್ರಕ್ಕೆ ಇಷ್ಟು ವೆಯ್ಟೇಜ್ ಅನ್ನುವಂಥದ್ದು ಪುಟಾನ್ ಆಗೋದಿತ್ತ? ಜಾಸ್ತಿ ವೆಯ್ಟ್ ಲಾಸ್ ಮಾಡ್ಕೊಂಡ್ರ ಅಥವಾ ಗೇನ್ ಮಾಡ್ಕೊಂಡ್ರ ಈ ಪರ್ಟಿಕ್ಯುಲರ್ ಸಿನಿಮಾಗೆ? ಯಾಕಂದರೆ ಮುಹೂರ್ತದಲ್ಲಿ ನೀವು ಇಷ್ಟು ವೆಯ್ಟೇಜ್ ಕಾಣಿಸ್ತಿರ್ಲಿಲ್ಲ, ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇತ್ತು ತೂಕ. ಸೊ ಅದಕ್ಕೋಸ್ಕರ ಮೇಡಮ್ ಆವಾಗ ಅದು ಒಂದು ಯಂಗ್ ಕ್ಯಾರೆಕ್ಟರ್ ಬರುತ್ತೆ. ಸೊ ಹಂಗಾಗಿ ಸ್ವಲ್ಪ ಮಸ್ಕ್ಯುಲರ್ ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಕಟ್ ಡೌನ್ ಮಾಡಿದ್ದೆ. ಒಂದು 120ಇಂದ 100, 110ಗೆ ಬಂದಿದ್ದೆ. 100 ಹೋಗಿಲ್ಲ, 110ಗೆ ಬಂದೆ. 110 ಕರೆಕ್ಟಾಗಿತ್ತು. ಅದಾದಮೇಲೆ ಅದೇ ಮೇಡಮ್ ಇವಾಗ ನಮಗೆ ಬಾಡಿ ಬಿಲ್ಡರ್ ಅಂದಮೇಲೆ ಇವಾಗ ಫಿಲಮ್ ಕ್ಯಾಮ್ರಾ ಮುಂದೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ನಮಗೂ ಆಸೆ ಇರುತ್ತೆ. ನಾನು ಕೇಳ್ತೀನಿ ಮೇಡಮ್, ಸರ್ ಇನ್ನೊಂದು ಸ್ವಲ್ಪ ಟ್ರಿಮ್ ಔಟ್ ಮಾಡ್ಕೊಂಬಿಡಲ ಅಂತ ಹೇಳ್ಬಿಟ್ಟು. ಇಲ್ಲ ಬೇಡ ಮಂಜು, ಹಿಂಗೆ ಇರಲಿ, ಆ್ಯಕ್ಟಿಂಗಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡು ನೀನು ಸಾಕು, ಬೇರೆ ಏನೂ ಬೇಡ ನನಗೆ. ಯಾಕಂದರೆ ನಮ್ಮ ಫಾರ್ಮಲ್ಲೇ ಇರೋದು ತುಂಬ ಕಷ್ಟ ಮೇಡಮ್. ಎಲ್ಲ ಹೇಳ್ಬೋದು ಬಾಡಿ ಬಿಲ್ಡ್ರು ಹಂಗೆ ಹಿಂಗೆ, ಫಾರ್ಮಲ್ಲೇ ಇರೋದು ಕಷ್ಟ, ಎಕ್ಸ್ಪೆನ್ಸಿವ್ ಅದು ನಮ್ಮ ಕೈಲಿ ಆಗೋದೇ ಇಲ್ಲ. ಅದು ಬೇಕಾದಾಗ ಫಾರ್ಮ್ ತೊಗೋತೀವಿ, ಕಾಂಪಿಟೇಷನ್ ಮುಗಿಸಿದ ತಕ್ಷಣ ತಿರ್ಗಾ ಫಾರ್ಮ್ ಔಟ್ ಆಗ್ತೀವಿ. ಅದಾದಮೇಲೆ ಸಾರು ಹೇಳಿದ್ಮೇಲೆ ಸ್ವಲ್ಪ ಖುಷಿ ಆಯಿತು, ಸ್ವಲ್ಪ ಆಸೆ ಪಟ್ಟು ತಿನ್ಬೋದು ಅಂತ. ಸೊ ವೆಜ್ಜಲ್ಲೇ ಇದ್ದೀನಿ ಮೇಡಮ್, ಆಲ್ಮೋಸ್ಟ್ ಇವಾಗ ವೆಜಿಟೇರಿಯನ್ ನಾನು. ಸ್ವಲ್ಪ ಸೊಪ್ಪು ಈ ಥರ ಹೋಗ್ತೀನಿ. ವೀಕ್ಲಿ 3 days ನನಗೆ ನಾನ್ ವೆಜ್ ಇಷ್ಟ ಬಂದಾಗ ತಿಂತೀನಿ ಅಷ್ಟೇ ಮೇಡಮ್. ನಾನ್ ವೆಜ್ ಮೇಲೆ ಇದು ಹೋಗೋಕ್ಕಾಗಲ್ಲ. ಹೈ ಪ್ರೋಟೀನ್ ಇಲ್ಲದೆ ಇವಾಗ ನಾರ್ಮಲಾಗಿ ಜನ್ರಲಾಗಿ ಒಂದು ಕಾರ್ಬಲ್ಲೇ ಇದ್ದೀನಿ, ಆರಾಮಾಗಿ ತಿನ್ಕೊಂಡು ಆರಾಮಾಗಿದ್ದೀನಿ. ಒಂದು 120 ಇದ್ದೀನಿ ಇವಾಗ. ಯಾಕಂದರೆ ಅದು ಹೆಂಗೆ ಕ್ಯಾರೆಕ್ಟರ್ ಸ್ವಲ್ಪ ಮುದ್ದಾಗಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿಸ್ಬಿಟ್ರೆ ಅದನ್ನು. ಅದಾದಮೇಲೆ ಸ್ವಲ್ಪ ಏಜ್ಡ್ ಬರ್ತೀನಲ್ವ, ಏಜ್ಡ್ ಬಂದಾಗ ಅದೇ ಮಸ್ಕ್ಯುಲರ್ ಇದ್ದರೆ ಅದು ಒಂದು ಸಿನಿಮ್ಯಾಟಿಕ್ ಥರ ಇದ್ಬಿಡುತ್ತೆ ಮಂಜು. ಒಂದು ರಿಯಾಲಿಟಿ ಬೇಕು ನನಗೆ ಅಂತ ಹೇಳ್ಬಿಟ್ಟು ಆ ರೇಂಜಿಗೆ ತೊಗೊಂಡೋಗ್ಬಿಡು ಅಂತಂದರು. ನಮಗೆ ಅದು ಬಿಟ್ಟರೆ ಸಾಕು ಅಂತ ಹೇಳ್ಬಿಟ್ಟು ಎಲ್ಲ ಬಿಟ್ಟು ಚೆನ್ನಾಗಿ ತಿನ್ಕೊಂಡು ಆರಾಮಾಗಿದ್ದೀನಿ ಇವಾಗ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.